ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರಿಗೂ ವಿಡಿಯೋಸ್ ಹೇಗೆ ಅನ್ನಿಸ್ತಾ ಇದೆ, ಇಷ್ಟ ಆಗ್ತಾ ಇದೆನಾ ಅಥವಾ ಇಲ್ಲ ಅನ್ನೋದನ್ನು ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವರಿಗೆಲ್ಲ ವಿಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋಸೆಲ್ಲ ಲೈಕ್ ಆದರೆ ದಯವಿಟ್ಟು ವೀಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಾನು ಕಾರ್ಟೂನ್ ಜಗತ್ತು ಚಾನಲ್ಗೆ ಕೂಡ ವಿಡಿಯೋಸ್ ಹಾಕ್ತಾಯಿದ್ದೀನಿ ಡೈಲಿ. ದಯವಿಟ್ಟು ಆ ಚಾನಲ್ಗೆ ಹೋಗಿ ವಿಡಿಯೋಸ್ನ ನೋಡಿ. ತುಂಬಿದ ಮನೆ ಕತೆ ಸ್ಟೋರಿನ ಅದರಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಅಲ್ಲಿ ಆ ಚಾನಲಲ್ಲಿ ಕೂಡ ವಿಡಿಯೋಸ್ನ ನೋಡಿ. ಅಲ್ಲಿ ಕಾವೇರಿದು ಲವ್ ಸ್ಟೋರಿದು ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಕಾರ್ಟೂನ್ ಜಗತ್ತು ಚಾನಲ್ನ ಕೂಡ ನೋಡಿ ಆ ಚಾನಲ್ಗೂ ಸಪೋರ್ಟ್ ಮಾಡಿ. ನಮಸ್ಕಾರ. ಯಾಕೆ ಸವಿ ಏನಾತು? ಭಾಳ ಹೊತ್ತಾತು, ಏನೋ ಯೋಚನೆ ಮಾಡಕ್ಕುಂತಿ ಅಂತ ಅನ್ನಿಸ್ತೈತಿ. ಏನಾತ್ಲೆ ಲಲಿತಾ? ಆ ಕವಿ ಏನೋ ಪ್ಲ್ಯಾನ್ ಮಾಡ್ದಂಗೆ ಆಗಾಳ, ಏನೋ ದರಿದ್ರ ಪ್ಲ್ಯಾನ್ ಮಾಡ್ದಂಗೆ ಆಗಾಳ. ಅದು ಮಾತ್ರ ನಿಜ ಐತಿ. ಆದರೆ ಅದು ಏನು ಅಂತ ಗೊತ್ತಾಗ್ತಾನೇ ಇಲ್ಲ. ಅದನ್ನು ಹೆಂಗೆ ಪತ್ತೆ ಹಚ್ಚೋದು ಏನು ಅಂತಲೂ ತಿಳಿತಾನೇ ಇಲ್ಲ ನನಗಂತೂ. ಅಯ್ಯೋ ಸಫಿ, ನಿಂಗೆ ಯಾವಾಗಲೂ ಆ ಕವಿತನ ಮೇಲೆ ಅನುಮಾನನ ಅಲ್ಲ, ಅದಕ್ಕೆ ಹಂಗೆ ಅನ್ಸಕೊಂತೈತಿ. ಆಕೆ ಏನು ಪ್ಲ್ಯಾನ್ ಮಾಡ್ತಾಳೆ? ಆಕೆಗೆ ನಮ್ಮ ಮೇಲೆ ಸಿಟ್ಟಿರ್ಬೋದು, ಆದರೆ ಗೌರಿ ಮೇಲೆ ಅಂತ ಸಿಟ್ಟೈತಂತ ನನಗೆ ಅನ್ನಿಸ್ತಾ ಇಲ್ಲ. ಗೌರಿನೂ ಮತ್ತು ಕವಿತಾನು ಎಷ್ಟು ಕ್ಲೋಸ್ ಇದ್ದಾರೆ ನಿಂಗೆ ಗೊತ್ತಿಲ್ಲನ? ಅಂದಮೇಲೆ ಗೌರಿ ಜೀವನ ಹಾಳಾಗಕ್ಕೆ ಆಕೆ ಏನು ಮಾಡ್ತಾಳೆ? ಹೌದಿಲ್ಲ? ಹಾಗೇನೂ ಇಲ್ಲ. ನೀ ಸುಮ್ಮನೆ ಏನೇನೋ ತಲೆಯಾಗ ಹುಳ ಬಿಟ್ಕೊಳಕ್ಕೆ ಹೋಗ್ಬೇಡ. ಅಯ್ಯೋ ಲಲಿತಾ, ಕವಿತಾ ನಾವು ಅಂದ್ಕೊಂಡಿರೋ ಅಷ್ಟು ಸುಮ್ಮನೆ ಸಾಚ ಅಲ್ಲಕ್ಕಿ. ಆಕೆ ಭಾಳ ಅಂದ್ರೆ ಭಾಳ ಕ್ರಿಮಿನಲ್ ಅದಾಳ. ಆಕೆ ಏನೋ ಮಾಡಕ್ಕಂತಾಳೆ. ನಿನ್ನೆ ಆಕಿನ ಹೇಳಾಳ ನೋಡಂತಿ ಅಂತ, ಈ ಮನೆ ಮರ್ಯಾದೆ ಇನ್ನೊಂದು 2 ದಿನದಲ್ಲಿ ಹೋಗುತ್ತೆ, ಹೋಗಂಗೆ ಮಾಡ್ತೀನಿ ನೋಡ್ತಿರು ಅಂತ ಅಂದ್ಲಕ್ಕಿ. ಅದು ಮಾತ್ರ ನಿಜ. ಆಕೆ ಏನೋ ಪ್ಲ್ಯಾನ್ ಮಾಡಕ್ಕಂತಾಳ. ಆದರೆ ಏನು ಅಂತ ಗೊತ್ತಾಗ್ತಾನೇ ಇಲ್ಲ ನನಗಂತೂ. ಏನು ಹಂಗಂದ್ಲಾ? ಹ್ಞೂ ಲಲಿತಾ, ಏನೋ ಮಾಡಕ್ಕಂತಾಳಕ್ಕೆ. ಏನು ಗೊತ್ತಾ, ಆಕೆ ಏನೋ ದರಿದ್ರ ಪ್ಲ್ಯಾನ್ ಮಾಡಕ್ಕಂತಾಳೆ. ಅದಕ್ಕೆ ಗೌರಿನ ಬಲಿಪಶು ಮಾಡ್ತಾಳೆ. ಅದು ಮಾತ್ರ ನಿಜ ಐತಿ ನೋಡು. ನಮಗೆ ಗೌರಿ ಮೇಲೆ ಏನೋ ಸಿಟ್ಟಿರ್ಬೋದು, ಏನೋ ಬೇಜಾರಿರ್ಬೋದು, ಏನೋ ಮಾಡಿರ್ಬೋದು. ಆದ್ರೆ ಗೌರಿನೂ ನಮ್ಗೆ ಏನಾರ ಮಾಡಿರ್ಬೋದು. ಆದರೆ ಆಕೆ ಈ ಮನೆ ಮಗಳದಾಳ. ಆಕೆನೂ ಇನ್ನೂ ಸಣ್ಣಕ್ಕಿ. ಈ ಕವಿತಾ ಮಾಡೋ ಕ್ರಿಮಿನಲ್ ಪ್ಲ್ಯಾನಿಗೆ ಗೌರಿ ಜೀವನ ಹಾಳಾಗಬಾರ್ದು. ಹಂಗೆ ಈ ಮನೆ ಮರ್ಯಾದೆನೂ ಹೋಗಬಾರ್ದು. ನಾವು ಈ ಮನೆ ಸೊಸೆಯರಾಗಿ ಈ ಮನೆ ಮರ್ಯಾದೆ ಹೋಗದೇ ಇರೋಂಗೆ ನಾವು ನೋಡ್ಕೋಬೇಕು. ಹೌದು ಸವಿ, ನೀನು ಹೇಳಕ್ಕಂತಿದ್ದು ಬರೋಬ್ಬರಿನೇ ಐತಿ. ನಿನ್ನೆ ಮಾವರ ನೋಡಿದಿಲ್ಲ, ಎಷ್ಟು ಬೇಜಾರಾಗಿದ್ರು. ಇದು 2 ದಿನ ಆಯ್ತು, 2-3 ದಿನನ ಆಯ್ತು ಮಾವರು ಸರಿಯಾಗಿ ಊಟನ ಮಾಡವಲ್ರು. ನಿನ್ನೆ ನೈಟ್ ಊಟ ಮಾಡಿಲ್ಲ ಗೊತ್ತಾ? ಅವ್ರ ಮುಖಾನ ನೋಡೋಕ್ಕಾಗವಲ್ದು. ಅಪ್ಪಿ ತಪ್ಪಿ ಈ ಗೌರಿ ಏನಾರ ಹೆಚ್ಚು ಕಮ್ಮಿ ಇಲ್ಲಾಂದ್ರೆ ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಏನಾರ ಓಡೋಗೋದು ಹಂಗೆ ಏನಾರ ಮಾಡಿಬಿಟ್ಲಂದ್ರೆ ಮುಗೀತು ಕತೆ. ಮಾವರಂತೂ ಜೀವ ಸಹಿತ ಇರೋದೇ ಇಲ್ಲ ನೋಡು. ಲಲಿತಾ, ನೀನು ಏನಂದಿ ಅಂದಿಯಲ್ಲ ನೀನು? ಅಯ್ಯೋ ತಪ್ಪು ಆ ಥರ ಅನ್ಬಾರ್ದು. ಹಂಗೆ ಮಾತಿಗೆ ಅಂದೆ ಅಷ್ಟೆ, ಮತ್ತು ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ. ಅತ್ತೆಯವ್ರಿಗೆ ಏನಾರ ಮತ್ತು ನಾನು ಹಿಂಗೆ ಅಂದಿನಿ ಅನ್ನೋದು ಏನಾರ ಸ್ವಲ್ಪ ಗೊತ್ತಾತಂದ್ರೆ ಅಷ್ಟೇ ಮುಗೀತು ನನ್ನ ಕತೆ. ಅಯ್ಯೋ ಲಲಿತಾ, ಅದೆಲ್ಲ ಬಿಡು. ನೀ ಏನೋ ಅಂದಿಯಲ್ಲ ಮೊದಲು ಅದನ್ನು ಹೇಳು. ಅಪ್ಪಿ ತಪ್ಪಿ ಗೌರಿ ಏನಾರ ಈ ಮದುವೆ ಇಷ್ಟ ಇಲ್ಲ ಅಂತ ಹುಡುಗನ ಜೊತೆ ಓಡೋದ್ರ ಮಾವರು ಬದುಕು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾರ ಅಂತ ಅಂದೆ. ಗೌರಿ ಓಡೋಗೋದು, ಎಸ್, ಈಗ ನನಗೆ ಕರೆಕ್ಟ್ ಅನುಮಾನ ಈಗ ಕ್ಲಿಯರ್ ಆಯ್ತು ನೋಡು. ಲಲಿತಾ, ನನಗೇನು ಅನ್ಸಕೊಂತೈತಂದ್ರೆ ಈ ಕವಿ ಗೌರಿ ಆ ಹುಡುಗನ ಜೊತೆ ಓಡ್ ಹೋಗಂಗೆ ಏನೋ ಪ್ಲ್ಯಾನ್ ಮಾಡಕ್ಕಂತಾಳ. ಹೌದು, ಅದೇ ಕರೆಕ್ಟ್ ಐತಿ. ಯಾಕಂದ್ರೆ ಗೌರಿ ಈ ಮದುವೆ ಬೇಡ ಅಂತಂದು ಏನಾರ ಮನೆ ಬಿಟ್ಟು ಓಡ್ ಹೋದ್ಲಂದ್ರೆ ಈ ಮನೆ ಮರ್ಯಾದೆ ಎಲ್ಲ ಹಾಳಾಕೈತಿ. ಹಂಗೆ ಮಾವನ ಮರ್ಯಾದೆ ಎಲ್ಲ ಹಾಳಾಕೈತಿ. ಹೌದು, ನನಗೆ ಈಗ ಕ್ಲಿಯರ್ ಆಯಿತು ನೋಡು. ನಿಜ, ಆ ಕವಿತಾ ಗೌರಿ ಈ ಮನೆ ಬಿಟ್ಟು ಓಡೋಗಂಗೆ ಏನೋ ಮಾಡಕ್ಕಂತಾಳ. ಅದು ಮಾತ್ರ ಕರೆ ಐತಿ ಲಲಿತಾ. ನಾವು ಗೌರಿನ 24 ತಾಸು ವಾಚ್ ನೋಡ್ತಾನೆ ಇರ್ಬೇಕು. ಆಕಿ ಎಲ್ಲೂ ಹೋಗ್ಲಾರ್ದಾಗ ನೋಡ್ಕೋಬೇಕು. ಇಲ್ಲ ಅಂದ್ರೆ ಈ ಕವಿ ಮಾಡೋ ಪ್ಲ್ಯಾನಿಗೆ ಗೌರಿ ಜೀವನ ಅಂತೂ ಹಾಳಾಗಾಕೈತಿ. ಯೋ ದೇವ್ರಿ, ಈ ಕ್ಲಾರಿಟಿ ಸಿಕ್ತು ನೋಡಿ ನನಗೆ. ಸವಿ, ಏನು ಹೇಳಕ್ಕಂತಿದ್ದೀನಿ ನೀನು? ಕವಿತಾ ಇಷ್ಟೆಲ್ಲ ಕ್ರಿಮಿನಲ್ ಯೋಚನೆ ಮಾಡ್ತಾಳಂತ ಅಂದ್ಕೊಂಡೇನು ನೀನು? ಮಾಡ್ತಾಳೇನೋ, ಬಿಟ್ಟಾಳಾಕಿ ಏನೂ ಮಾಡಕ್ಕಂತಾಳೆ. ನಡಿ, ಮೊದಲು ಗೌರಿ ಎಲ್ಲದಾಳ ಏನು ಅನ್ನೋದನ್ನು ಹುಡುಕ್ಬೇಕು. ಮೊದಲು ಗೌರಿನ ಪತ್ತೆ ಹಚ್ಬೇಕು. ಯಾವುದೇ ಕಾರಣಕ್ಕೂ ನಾವು ಗೌರಿನ ಬಿಟ್ಟು ಮಾತ್ರ ಸರಿಬಾರ್ದು. ಆಕಿ ಮೇಲೆ ನಮ್ಗೆ 2 ಕಣ್ಣಿಟ್ಟಿರ್ಬೇಕು. ನಡಿ, ಮೊದಲು ಗೌರಿ ಎಲ್ಲದಾಳ ನೋಡೋಣ, ನಡಿ. ಲಕ್ಷ್ಮಿ, ಅತ್ಯಾರ ಏನ್ರಿ ಹೇಳಿ ಅಂದ್ರೆ? ಅದು ಅತ್ಯಾರ, ನಮ್ಮ ಗೌರಿಗೆ ಒಂದು ಚಲೋ ಸಂಬಂಧ ಬಂದೈತಿ. ನಾಳೆ ನಾಡಿದ್ರಾಗ ನೋಡಕ್ಕೆ ಬರ್ತಾರಂತ ಅಂದಿದ್ದೆಲ್ರಿ ಅತ್ಯಾರ. ಅವರು ನಾಳೆನ ನೋಡಕ್ಕೆ ಬರ್ತೀನಿ ಅಂತ ಅಂತಾರೆ. ಅದಕ್ಕೆ ಮನ್ಯಾಗ ಎಲ್ರಿಗೂ ಹೇಳಿದ್ರಾತಂತ ಬಂದೆ.
ಹೌದಾ, ಚಲೋ ಆತು ಬಿಡಪ್ಪ. ಆದಷ್ಟು ಲಘುನ ಬಂದಷ್ಟು ನಮ್ಗೆ ಚಲೋ. ಸರಿ ಆಯ್ತು ಅಂದಂಗೆ ಚಂದ್ರೂಗ ಕೃಷ್ಣಗೆಲ್ಲ ಗೊತ್ತಾ ಬರೋದು ನಾಳೆಗೆ? ಇನ್ನೂ ಇಲ್ಲ ರೀ ಹತ್ತಿರ. ಈಗ ನಾ ಬಜಾರ್ನಾಗಿದ್ನ ಅವ್ರು ಫೋನ್ ಹಚ್ಚಿದ್ರು, ನಾಳೆ ಬರ್ತೀವಿ ನೋಡಕ್ಕೆ, ನಾಳೆ ಚಲೋ ದಿನ ಐತಿ ಅಂತಂದ್ರೆ. ಸರಿ ಆಯ್ತು ಬಂದ ಬಿಡ್ರಿ ಹಂಗಾರ ಅಂತ ಹೇಳಿ ಫೋನ್ ಇಟ್ಟು ಸೀದಾ ಮನೆಗೆ ಬಂದೆ. ನಿಮ್ಗೆ ಹಂಗೆ ಸವಿತಾಗ ಲಲಿತಾಗ ಹೇಳಿಬಿಡ್ರಿ ಹತ್ತಿರ ನೀವು. ನಾನು ಅವರು ಚಂದ್ರು ಮತ್ತು ಕೃಷ್ಣ ಹೊಲ್ದಾಗ ಅದಾರಲ್ಲ, ಒಂದು ಸ್ವಲ್ಪ ಮಾತಾಡೋದೈತಾ, ಅದಕ್ಕೆ ನಾ ಫೋನಾಗೆಲ್ಲ ಸರಿ ಅನ್ಸಂಗಿಲ್ಲ. ನಾನು ಹೊಲ್ದಾಗ ಹೋಗಿ ಅವ್ರ ಜೊತೆ ಮಾತಾಡಿ ಬರ್ತೀನಂತ. ನಾಳೆಗೆ ಏನೇನು ವ್ಯವಸ್ಥೆ ಐತೆ ನೋಡಿ ಅದನ್ನು ಸ್ವಲ್ಪ ನೋಡ್ಕೊರಿ ಹತ್ತಿರ. ಏನು ತರಬೇಕು ಏನು ನೋಡೋಕೆ ಅನ್ನೋದನ್ನ ಹೇಳ್ರಿ. ಚಂದ್ರು ಕೃಷ್ಣ ಇವತ್ತು ಸಂಜೆಗಾದ್ರೆ ಸಂಜೆ ಹೋಗಿ ತಂದುಬಿಡ್ತಾರೆ. ಯಾಕಂದ್ರೆ ಈಗ ಅವ್ರು ಬಂದಾಗ ಒಂದು ಸ್ವಲ್ಪ ಸ್ವೀಟ್ ಗಿರೋದೆಲ್ಲ ಬೇಕಲ್ಲ, ಸಂಜೆ ಹೋಗಿ ತರ್ತಾರೆ. ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಲಘುನರ ಹೋಗಿ ತೊಗೊಂಡ್ಬರ್ತಾರೆ. ಅಲ್ಲ ರೀ, ಗೌರಿ ನಾವು ಓದಾಕ ಕುಂತಾಳ, ಆಕೆಗೆ ಏನು ಅವಸರ ಐತಿ ಇಷ್ಟು ಲಗುನ? ಆಕೆ ನೋಡಿದ್ರೆ ಈಗಲೇ ಮದುವೆ ಬೇಡ ಅಂತ ಅನ್ನಕುಂತಾಳ. ಸುಮ್ಮನೆ ಎದಕ್ಕೆ ಒತ್ತಾಯ ಮಾಡೋದು? ಈಗಲೇ ಬ್ಯಾಡ ತಡೀರಿ, ಇನ್ನೂ ಸಣ್ಣಕ್ಕೆದ ಆಕೆ. ಲಕ್ಷ್ಮಿ, ಬಾಯಿ ಮುಚ್ಚು. ಮನ್ಯಾಗ ಏನಾಗುಂತೈತಿ ಏನಿಲ್ಲ ಅನ್ನೋದು ಗೊತ್ತಿಲ್ಲ ನಿನಗೆ? ಸ್ವಲ್ಪ ಖಬರ್ ಐತನ? ಮಗಳು ಏನು ನಡ್ಸಾಳ ಏನಿಲ್ಲ ಅನ್ನೋದು ಗೊತ್ತೈತನ? ಏನಿಲ್ಲ ನಿನಗೆ? ಎಲ್ಲ ಗೊತ್ತಿದ್ದು ಮತ್ತೆ ಈ ಮಾತು ಮಾತಾಡಕುಂತೀನ ನೀನು? ನೋಡು, ಎದಕ್ಕೆ ಸುಮ್ಮನೆ ಅದೀನಿ? ನಿನ್ನ ಮೇಲೆ ನನಗೆ ಇಷ್ಟು ಸಿಟ್ಟು ಬಂದೈತಂದ್ರೆ, ಆದರೂ ಎದಕ್ಕೆ ತಡ್ಕೊಂಡು ಸುಮ್ಮನೆ ಅದೀನಂದ್ರೆ ಬೇಡ ಈಗ ಅಂತಂದು ಸುಮ್ಮನೆ ಅದೀನಿ. ಈಗ ಏನಾರ ಈಗ ಬರೋದ ಸಂಬಂಧಕ್ಕೆ ಏನಾರ ಹುಳಿ ಹಿಂಡಾಕ್ ನೋಡಿದಿ, ನಿನ್ನನ್ನು ಸಾಯನ ಬಡ್ದು ಬಿಡ್ತೀನಿ ನೋಡ. ಮತ್ತೆ ತಾಯಿಯಾಗಿ ಎಂಥ ಸಂಸ್ಕಾರನ ಕಲಿಸ್ಕೊಟ್ಟು ಬಿಟ್ಟಿದ್ದೀನಿ ನೋಡ ನೀನು ನಿನ್ನ ಮಗಳಿಗೆ. ನಿನ್ನ ಮಗಳು ಏನು ಮಾಡಾಕುಂತಾಳೆ ಏನಿಲ್ಲ, ಓದಾಕುಂತಾಳೆ ನೀ ಇಲ್ಲ, ಕಾಲೇಜಿಗೆ ಹೊಂಟ ಮೇಲೆ ಏನು ಮಾಡಾಳ, ಎಲ್ಲಿಗೆ ಹೋಗಾಳ, ಎಷ್ಟೊತ್ತಿಗೆ ಬರ್ತಾಳ, ಏನಾರು ಒಂದು ಸ್ವಲ್ಪ ತಿಳ್ಕೊಂಡೇನೆ ನೀನು ನಿಮ್ಮ ಮಗಳ ಬಗ್ಗೆ. ಯಾವಾಗ ನೋಡಿದ್ರು ಮಗಳನ್ನ ತಲೆ ಮೇಲೆ ಹಚ್ಕೊಂಡು ಕೂತ್ಕೊಂಡು ಮೆರೆಸ್ತಿದ್ದೆಲ್ಲ. ನನ್ನ ಮಗಳಂಗೆ ಯಾರೂ ಇಲ್ಲ, ನನ್ನ ಮಗಳಂಗೆ ಯಾರೂ ಇಲ್ಲ, ಈ ಜಗತ್ತಲ್ಲಿ ಯಾರಿಗೂ ಹುಟ್ಲಾರ್ದು ಮಗಳು ನನಗ ಹುಟ್ಟುಬಿಟ್ಟಾಳ ಅಂತಂದು ತಲೆ ಮೇಲೆ ಕುಂದಿಸ್ಕೊಂಡು ಮೆರೆಸ್ತಿದ್ದೆಲ್ಲ. ನೋಡಿ ಎಂಥದ್ದು ಹೆಂಗೆ ಎಂಥ ಕೆಲಸ ಮಾಡೋಣ ಅಂತಂದು ನಿನ್ನ ತಪ್ಪು ಬಾಯಿ ಮುಚ್ಕೊಂಡು ನಿಂತಿರು ನೀನು. ಸುಮ್ಮ ಅವ್ರು ಬಂದರ ಮುಂದೆ ಗಪ್ಪ ಚುಪ್ಪು ಬಾಯಿ ಮುಚ್ಕೊಂಡು ಒಂದು ಕಡೆ ನಿಂತ್ಕೊಂಡಿರ್ಬೇಕು. ಏನಾರ ಬಾಯಿ ಬಿಟ್ಟು ಅವ್ರು ಹೋದ್ಮೇಲೆ ಬಾಯಿಗೆ ನೋಡು ಮತ್ತೆ ರಕ್ತ ಬರಂಗ ಹೊಡೆದು ಬಿಡ್ತೀನಿ. ಮತ್ತೆ ನಾನು ಮೊದಲೇ ಸಿಟ್ಟು ಬಂದಿರೋದೊಂದು ಬಾಯಿ ಮುಚ್ಕೊಂಡು ಗಪ್ಪಗೆ ಬಿದ್ದಿರ್ಬೇಕ ಮನ್ಯಾಗ. ತಾಯಿ ಅಂತಂದು ಅಷ್ಟ ನಿನಗೆ ಮುಂದೆ ನಿಂದ್ರಸಾಕೊಂತೈತಿ. ಇಲ್ಲಾಂದ್ರೆ ನಿನ್ನ ನಾನು ಅವ್ರು ಬರಾಕುಂತಾರಂದ್ರೆ ಒದ್ದು ಹೊರಗಡೆ ಆಗ್ತಿದ್ದೆ ಮನೆಯಿಂದ ಎತ್ತಾಗ ಹೋಗತ್ತ ಹಾಳಾಗಿ ಅಂತಂದು. ಅಳೆಯಂದ್ರ ಈಕೆಗೆ ಎಷ್ಟಂದ್ರೂ ದಂಡ ರೀ, ಏನು ಪ್ರಯೋಜನ ಇಲ್ಲ ಈಕೆಗೆ. ಈಕೆ ಜೊತೆ ಮಾತಾಡೋದ ದಂಡ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಾಳೆ ಏನಾಗಬೇಕು ಮುಂದೆ ಏನಾಗಬೇಕು ಅನ್ನೋದ್ರ ಕಡೆ ಅಷ್ಟೇ ಯೋಚನೆ ಮಾಡ್ರಿ. ಈಕೆ ಜೊತೆ ನಾ ಮಾತಾಡ್ತೀನಂತ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಹೋಗ್ರಿ. ಒಟ್ನಲ್ಲಿ ಬಾಯಿ ಮುಚ್ಚಂದೆ. ಮಾವರ ನೀರೇನಾರು ಕೊಡ್ಲೇನ್ರಿ ಕುಡಿಯಾಕ? ಬೇಡವ, ನೀರಿಗೀರೇನು ಬೇಡ ಅಂದಂಗ. ನಾಳೆ ಗೌರಿಗೆ ನೋಡಾಕ ಬರಾಕುಂತಾರವ, ಅದಕ್ಕೆ ಏನೇನು ತಯಾರಿ ಬೇಕು ನೋಡು ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ರಿ ನಾಳೆಗೆ. ಹೌದಾ ರೀ ಮಾವರ, ಚಲೋ ಆತು ಬಿಡ್ರಿ. ಹಂಗಾರ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಮಾವರ. ನಾಳೆಗೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ನಾವು ಮಾಡ್ಕೋತೀವಂತ. ನೀವೇ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸರಿ ನಾವು ಆತು, ನೀವಿಬ್ರು ಅದಿರಲ್ಲ, ನಾ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ನಾನು ಹೊಲ್ದಾಗ ಹೋಗ್ತೀನವ, ಒಂದು ಸ್ವಲ್ಪ ಚಂದ್ರು ಕೃಷ್ಣನ ಹತ್ರ ಮಾತಾಡೋದೈತೆ. ಹಂಗೆ ನಾಳೆ ನೋಡಕ್ಕೆ ಬರ್ತಾರಲ್ಲ ಆ ವಿಷಯನೂ ಅಲ್ಲೇ ಹೇಳ್ಬಿಡ್ತೀನಿ. ನಾನು ಹೋಗ್ಬರ್ತೀನವ. ಸರಿ ಆತ್ರಿ ಮಾವರ. ಯವ್ವ, ನೀನಾರು ಹೇಳಕ್ಕೆ ಬರಲ್ಲ ಅನ್ಬೇ ನೀನು ನಡೆಯಾಗ. ನನ್ನ ಮಗಳಿಗೆ ಈ ಮದುವೆ ಏನೋ ಇಷ್ಟ ಇಲ್ಲ ಅಂತ ಹೇಳಕ್ಕೆ ಕುಂತಾಳ. ಮತ್ತೇನು ನಿಮ್ದ ನೀವು ಹಿರೇತನ ನಡ್ಸಕ್ಕೆ ಕುಂತು ಬಿಟ್ಟಿರಲ್ಲ ಮನ್ಯಾಗ. ನನಗಿಂತ ನಿನ್ನೆ ಮೊನ್ನೆ ಬಂದಾರ ದೊಡ್ಡ ಹಿರೇತನ ನಡ್ಸಕ್ಕೆ ಕುಂತು ಬಿಟ್ಟಾರ ಈ ಮನ್ಯಾಗ. ಮಾಡ್ತೀನಿ ಎಲ್ಲರಿಗೂ. ಯವ್ವ, ಅವ್ರಿಗೆ ನಾಳೆ ನೋಡಕ್ಕೆ ಬರಬೇಡ ಅಂತ ಹೇಳ್ಬೇ ನೀನು ನಡೆಯಾಗ. ಈಗ ತಪ್ಪಗ ಮುಚ್ಕೊಂಡು ಒಳಗಡೆ ಹೋಗಿ ಕುತ್ಕೊಂಡು ನನ್ನ ಕೈಯಾಗ ಉಳ್ಕೊತೀವಿ. ಇಲ್ಲ ಅಂದ್ರೆ ಎರಡೇಟು ಬಿಟ್ಟೆ ಅಂದ್ರೆ ಬಾಯಿನಾಗಿರೋ ಹಲ್ಲೆಲ್ಲ ಉದುರು ಬಿದ್ದಿರ್ಬೇಕು. ಹೆಂಗೆ ಮಾಡ್ತಿದ್ದಿ? ಈ ಮನ್ಯಾಗ ನನ್ನ ಮಾತಂದ್ರೆ ಲೆಕ್ಕಕ್ಕೆ ಇಲ್ಲ. ನಾನು ನನ್ನ ಮಗಳು ಈ ಮನ್ಯಾಗಿರೋದು ಯಾರಿಗೂ ಇಷ್ಟನೇ ಇಲ್ಲ ಅನ್ನಿಸ್ತೈತಿ. ಅದಕ್ಕೆ ಮೊದಲು ಈ ಮನೆಯಿಂದ ನಮ್ಮನ್ನು ದಬ್ಬಕ್ಕಂತನ ಕಾಯಕೊಂತಾರೆ ಈ ಮನ್ಯಾಗ ಎಲ್ಲರೂ. ಲಲಿತಾ, ಸವಿತಾ, ನೋಡ್ರವ, ಗೌರಿ ಮದುವೆನ ಚಂದನ ತಂಗ ಆಗೋಂಗ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಿಮ್ಮಿಬ್ರದ. ಈ ತಾಯಿ ಅನ್ನಕ್ಕಿಗೆ ಒಂದು ಚೂರು ತಿಳುವಳಿಕೆ ಇಲ್ಲ, ಜವಾಬ್ದಾರಿ ಇಲ್ಲ, ಏನಿಲ್ಲ. ಒಂಥರ ಈ ಹೆಂಗದಾನಂದ್ರೆ ಅಕ್ಕಿ ಬಗ್ಗೆ ಹೇಳಾಕ ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ನೋಡ್ರವ, ಗೌರಿ ಜೀವನ ಒಂದು ಸ್ವಲ್ಪ ಚಂದನ ತಂಗ ಆಗೋವರೆಗೂ ನೀವು ಆಕೆ ಜವಾಬ್ದಾರಿ ತಗೋರವ. ನಂಗೆ ಗೊತ್ತೈತಿ ಆಕೆ ನಿಮ್ಮನ್ನು ಯಾವತ್ತೂ ಅತಿಗೆಮ್ಮ ಅಂತ ಕರೆದಿಲ್ಲ, ನಿಮ್ಮ ಜೊತೆ ಚಂದನ ತಂಗ ಮಾತಾಡಿಲ್ಲ, ಒಂದಿನಾನು ನಿಮ್ಗೆ ಗೌರವ ಕೊಟ್ಟಿಲ್ಲ. ಹೌದು, ನಾ ಒಪ್ಕೋತೀನಿ. ಆದರೂ ಏನು ಮಾಡಿದ್ರವ, ನೀವಿಬ್ಬರ ಒಂದು ಸ್ವಲ್ಪ ದೊಡ್ಡ ಗುಣ ತೊಗೊಂಡು ಆಕೆ ಇದು ಮದುವೆ ಆಗೋ ತನಕ ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ದೊಡ್ಡ ಗುಣ ತೊಗೊಂಡು ಎಲ್ಲ ಜವಾಬ್ದಾರಿ ನಿಭಾಯಿಸ್ರವ. ಅಯ್ಯೋ ಅಮ್ಮಾರ, ಇದನ್ನೆಲ್ಲ ನೀವು ನಮ್ಗೆ ಹೇಳ್ಬೇಕನ್ರಿ. ಇರಲಿ ಬಿಡ್ರಿ, ಆಕೆ ಈಗಿನ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ, ಅಷ್ಟು ಜವಾಬ್ದಾರಿನೂ ಇನ್ನೂ ಇಲ್ಲ. ಅದಕ್ಕೆ ಹಿಂಗೆ ಮಾಡ್ತಾಳೆ. ನಾಳೆ ಗಂಡನ ಮನೆಗೆ ಹೋದ್ಮೇಲೆ ತವ್ರ ಮನೆ ಅತ್ತಿಗೆಮ್ಮನರು ಎಲ್ಲರದ್ದು ಬೆಲೆ ಆಕೆಗೆ ಯಾವಾಗ ಗೊತ್ತಾಕೈತಿ. ನಾವು ಆಕೆ ಬಗ್ಗೆ ಏನೂ ತಲೆ ಕೆಡ್ಸ್ಕೊಂಡಿಲ್ಲ. ಆಕೆ ಅನ್ನೋ ಮಾತು ಅಂತಾಳಲ್ಲ, ಅದ್ರ ಬಗ್ಗೆ ನಾವೇನೂ ತಲೆ ಕೆಡ್ಸ್ಕೊಂಡಿಲ್ಲ. ಆಕೆ ಜೀವನ ಚಂದನ ತಂಗ ಆದ್ರೆ ಅಷ್ಟೇ ಸಾಕು. ಇವತ್ತು ಆಕೆ ಕಣ್ಣಿಗೆ ನಾವಿಬ್ಬರು ಕೆಟ್ಟೋರ್ ಥರ ಕಾಣ್ಬೋದು, ಆದರೆ ಮುಂದೆ ಒಂದಿನ ಆಕೆ ಜೀವನ ಚಲೋ ಆತಂದ್ರೆ ಅವಾಗ ಆಕೆಗೆ ಗೊತ್ತಾಕೈತಿ. ಹೌದು, ನಮ್ಮ ಅತ್ತಿಗೆಮ್ಮನವರು ಅವತ್ತು ಹೇಳಿದ್ದು ನನಗೆ ಈ ಮದುವೆ ಎಲ್ಲ ಮಾಡಿಸಿದ್ದು ಚಲೋನ ಆತು, ಇವತ್ತು ನನ್ನ ಜೀವನ ಅದಕ್ಕೆ ಇಷ್ಟು ಚಲೋ ಐತಿ ಅಂತ ಮುಂದೆ ಅಕ್ಕಿನ ನೆನೆಸ್ತಾಳೆ.
ಹ್ಞೂ ರೀ ಅಮ್ಮಾರ, ಗೌರಿನೂ ನಮ್ಗೆ ತಂಗಿದ್ದಂಗೆ. ಆಕೆದು ಮದುವೆ ಆಗೋವರೆಗೂ ಆಕೆ ಜವಾಬ್ದಾರಿ ನಮ್ದು. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅಲ್ಲ ಲಲಿತಾ ಸವಿತಾ, ಈಗ ನಿಮ್ಮ ಮಾವೇನೇ ಹೇಳೋಗ್ಬಿಟ್ಟ ನಾಳೆ ನೋಡಕ್ಕೆ ಬರ್ತಾರಂತಂದು. ಈ ಗೌರಿ ನೋಡಿದ್ರೆ ಹಠವಾದಿ ಅಂದರೆ ಹಠವಾದಿ. ನಾಳೆ ಅವ್ರು ಬಂದಾಗ ಈಕಿ ಅವ್ರ ಮುಂದೆ ಬಂದು ನಿಂತ್ಕೋತಾಳೇನೋ ಏನಿಲ್ಲ, ಏನು ಮತ್ತು ಅವ್ರು ಬಂದರ ಮುಂದೆ ಮರ್ಯಾದೆ ಕಳೀತಾಳೋ ಏನು, ಅದು ಒಂಥರ ಚಿಂತೆ ಎತ್ಬಿಟ್ಟೈತಿ. ಯಾಕಂದ್ರೆ ಎಷ್ಟು ಎದುರದ ಅನ್ನೋದು ಗೊತ್ತೈತಲ್ಲ ನಿಮ್ಗೆ. ಅದಕ್ಕೆ ಏನು ಮಾಡ್ಬೇಕಂತನೇ ಗೊತ್ತಾಗವಲ್ದು ನನಗೆ. ಅಮ್ಮಾರ, ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಂಡು ಹಾಕೋಬೇಡ್ರಿ. ಅದ್ರ ಬಗ್ಗೆ ಎಲ್ಲ ನಾವು ನೋಡ್ಕೋತೀವಿ, ಸರಿನಾ? ನೀವು ನಾಳೆಗೆ ಮತ್ತೇನೋ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದ್ರ ಕಡೆ ಅಷ್ಟೇ ಯೋಚನೆ ಮಾಡಿರಿ, ಸರಿನಾ? ಅದ್ರದ್ದೆಲ್ಲ ಗೌರಿ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾವಿಬ್ಬರು ನೋಡ್ಕೋತೀವಿ. ಸರಿ ನಾವು ಆತು ಮಾಡೋ ಅಂತೇಳಿ ಹೋಗ್ಬರ್ತೀನಿ. ಒಂದು ವಾರದ ಮೇಲೆ ಆತು ಹೋಗಿಲ್ಲ, ಆಕಿನೂ ಫೋನ್ ಹಚ್ಚಿ ಬರವಲ್ಲೆಲ್ಲ ಅಂತ ಅನ್ನೋಕುಂತಿಲ್ಲ. ಅದಕ್ಕೆ ಒಂದು ತಟಗ ಕಿತ್ತಲ್ಲಿ ಹೋಗ್ಬರ್ತೀನ. ಸರಿ ಆತು ರೀ ಅಮ್ಮರ. ಹಂಗೆ ಮನ್ಯಾಗ ಎಲ್ಲರೂ ಹೆಂಗೆ ಅದಾರ ಅಂತಂದು ಕೇಳ್ಕೊಂಬಂದ್ಬಿಡ್ರಿ. ಸರಿ ನಾವು ಆತು. ಅಲ್ಲಲ್ಲಿ ಸವಿ, ಅಮ್ಮರಿಗೇನೋ ಸಮಾಧಾನ ಮಾಡಿಬಿಟ್ಟು ಮಾವರಿಗೂ ಸಮಾಧಾನ ಮಾಡಿದ್ವಿ, ಗೌರಿದು ನಾವು ನೋಡ್ಕೋತೀವಿ ಅಂತಂದು. ಆದ್ರೆ ಅಮ್ಮರು ಅಂದಂಗೆ ಗೌರಿ ಭಾಳ ಹಠವಾದಿ ಅದಾಳಲ್ಲ. ನಾಳೆ ಬಂದರ ಮುಂದೆ ಮರ್ಯಾದೆ ಕಳೆದ್ರೆ ಏನು ಮಾಡೋದು? ಆಕಿ ಬಂದರ ಮುಂದೆ ಸ್ವಲ್ಪ ಏನೋ ಸಮಾಧಾನದಿಂದ ಕುತ್ಕೊಂಡು ಮಾತಾಡೋಂಗೆ ಏನು ಮಾಡೋದು? ನಂಗಂತೂ ಒಂದು ಗೊತ್ತಾಗವಲ್ದು. ಏನೋ ಒಂದು ಪ್ಲ್ಯಾನ್ ಮಾಡೋಣ ತಡಿ. ಏನಾರು ಒಂದು ಮಾಡಿದ್ರಾತು. ಮೊದಲು ನಾಳೆಗೆ ಏನು ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೊಳ್ಳೋಣ ನಡಿ. ಹಂಗೆ ಮೊದಲು ಗೌರಿ ಹತ್ರ ಹೋಗಿ ಮಾತಾಡೋಣ. ನಾಳೆ ಹಿಂಗೆ ನೋಡಕ್ಕೆ ಬರಕುಂತಾರಂತಂದು ಆಕೆ ಹತ್ರ ಇವಾಗ ಒಂದು ಸಲ ಮಾತಾಡಿದ್ರೆ ಕ್ಲಿಯರ್ ಆಕೈತೆ. ಯಾಕಂದ್ರೆ ಈಗ ಮಾವರು ಮಾತಾಡಿಲ್ಲ, ಅಮ್ಮರು ಮಾತಾಡಿಲ್ಲ, ಅತ್ತಿಯಾರು ಸಿಟ್ಟು ಮಾಡ್ಕೊಂಡು ಹೊರಗಡೆ ಹೋದ್ರು. ಅದಕ್ಕೆ ಗೌರಿ ಹತ್ರ ಮೊದಲು ನಾವು ಮಾತಾಡೋಣ ನಡಿ. ಸರಿ ಬಾ.